ಆರೋಪಿ ದರ್ಶನ್ಗೆ ಸರ್ಕಾರ ಶಾಕ್ ನೀಡತ್ತಾ? ಅದಕ್ಕೋಸ್ಕರ ಸಿದ್ಧತೆ ಮಾಡಿಕೊಂಡಿದೆ. ದರ್ಶನ್ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ತಯಾರಿ ಮಾಡಿಕೊಳ್ತಿದ್ದಾರೆ. ಎಲ್ಲಿ ಪ್ರಶ್ನೆ ಮಾಡ್ತಾರೆ? ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸುಪ್ರೀಂಗೆ ಮನವಿ ಮಾಡೋ ಪ್ರಕ್ರಿಯೆ ನಮ್ಮಿಂದ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿಯ ಅವರು ಈಗ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಅವರು ಬೇಲ್ನಲ್ಲಿ ಇದ್ದಾರೆ. ಬೇಲ್ ಕೊಟ್ಟಿದೆ ಕೋರ್ಟು. 3 ತಿಂಗಳು ಬೇಲ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ 3 ತಿಂಗಳಾದ್ಮೇಲೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ. ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ. ನಾವು ಅದನ್ನ ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತ ಹೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ನಡೆದಿದೆ. ಬೆನ್ನು ನೋವಿನ ಚಿಕಿತ್ಸೆಗೆ ಅಂತ ಜೈಲಿನಿಂದ ಹೊರಗಿರೋ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾನೆ. ಕೊಲೆ ಆರೋಪಿಗೆ ಏನ್ ಮಾಡೋದು ಅನ್ನೋ ಟೆನ್ಷನ್ ಕೂಡ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ತ್ರಿಶಂಕು ಸ್ಥಿತಿಯಲ್ಲಿ ಕೊಲೆ ಆರೋಪಿ ದರ್ಶನ್. ಬೇಲ್ ಭವಿಷ್ಯ ಏನಾಗುತ್ತೋ ಎನ್ನುವ ಆತಂಕ. ಬೆನ್ನು ನೋವಿನ ಟ್ರೀಟ್ಮೆಂಟ್ನಲ್ಲಿರೋ ದರ್ಶನ್ಗೆ ಈಗ ಜಾಮೀನಿನದ್ದೇ ಟೆನ್ಷನ್ ಹೆಚ್ಚಾಗಿದೆಯಂತೆ. 3 ವಿಚಾರ ಕೊಲೆ ಆರೋಪಿಗೆ ಕಾಡ್ತಿದೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಯಾವುದು ಆ 3 ವಿಚಾರ ಅಂತ ನೋಡೋದಾದ್ರೆ, ಮಧ್ಯಂತರ ಬೇಲ್ ರದ್ದತಿಗೆ ಸುಪ್ರೀಂಗೆ ಶೀಘ್ರವೇ ಅರ್ಜಿ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾನೆ ಎನ್ನಲಾಗ್ತಾ ಇದೆ. ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಶೀಘ್ರವೇ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾದ ಕೂಡಲೇ ದರ್ಶನ್ ಮಧ್ಯಂತರ ಜಾಮೀನಿಗೂ ಕಂಟಕವಾಗುವ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿಕೊಳ್ಳಬಹುದು ಎನ್ನುವ ಯೋಚನೆಗೆ ಕೊಡಲಿ ಪೆಟ್ಟು ಬೀಳಲಿದೆ. ಇಂದು ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಭವಿಷ್ಯ ಏನಾಗುತ್ತೆ ಎನ್ನುವ ಆತಂಕ ಹೆಚ್ಚಾಗಿದ್ದು, ಮಧ್ಯಂತರ ಬೇಲ್ ಅವಧಿ ಮುಗಿಯುವವರೆಗೂ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ನಿರಾಕರಿಸಿದರೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಗೆಹರಿಯದ ದರ್ಶನ್ ಆಪರೇಷನ್ ಗೊಂದಲ. ಬೇಲ್ ವಿಚಾರ ಆತಂಕ ಒಂದೆಡೆಯಾದರೆ, ಇನ್ನೊಂದೆಡೆ ಆಪರೇಷನ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗದೇ ಇರುವುದು ದರ್ಶನ್ ಪಾಲಿಗೆ ನುಂಗಲಾರದ ತುತ್ತಾಗಿದೆ. ಆಪರೇಷನ್ ಮಾಡಿಸಿಕೊಂಡರೂ ಸಮಸ್ಯೆ, ಮಾಡಿಸಿಕೊಂಡಿಲ್ಲ ಅಂದ್ರೂ ಕಾನೂನು ಕಂಟಕ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ದರ್ಶನ್ ನರಳ್ತಾ ಇದ್ದಾನೆ ಎನ್ನಲಾಗ್ತಾ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾದ ದರ್ಶನ್ ಮತ್ತು ಪವಿತ್ರ ಗೌಡಗೆ ಮತ್ತೆ ನಿರಾಸೆ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ಗೆ ರೆಗ್ಯುಲರ್ ಬೇಲ್ ವಿಚಾರಣೆ ನವೆಂಬರ್ 26ಕ್ಕೆ ಮುಂದೂಡಿಕೆಯಾಗಿದೆ. ಅತ್ತ ಪವಿತ್ರ ಗೌಡಗೂ ಕೂಡ ಮತ್ತೆ ನಿರಾಸೆಯಾಗಿ ಪರಪ್ಪನ ಅಗ್ರಹಾರ ಜೈಲೇ ಗಟ್ಟಿಯಾಗಿದೆ. ಕೊಲೆ ಆರೋಪಿ ದರ್ಶನ್, ಪವಿತ್ರ ಗೌಡಗಿಲ್ಲ ರಿಲೀಫ್. ನವೆಂಬರ್ 26ಕ್ಕೆ ಜಾಮೀನು ಅರ್ಜಿಗಳ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನವೆಂಬರ್ 26ಕ್ಕೆ ಮುಂದೂಡಿದೆ. ಕೊಲೆ ಕೇಸ್ನ ದರ್ಶನ್, ಪವಿತ್ರ ಗೌಡ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಸಲಾಯಿತು. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ವಿಚಾರಣೆಯನ್ನ ಮುಂದೂಡಿದ್ದಾರೆ. ದರ್ಶನ್ ಆರೋಗ್ಯದ ವರದಿ ಕೋರ್ಟ್ಗೆ ಸಲ್ಲಿಕೆ.
ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗುತ್ತಿದ್ದಂತೆ ಆರೋಗ್ಯ ಸಮಸ್ಯೆಗಾಗಿ ಮಧ್ಯಂತರ ಜಾಮೀನು ಪಡೆದಿದ್ರು. ಆದರೆ ವೈದ್ಯಕೀಯ ವರದಿ ನೀಡಿಲ್ಲ ಎಂದು ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಆರಂಭಿಸಿದ್ರು. ಇದಕ್ಕೆ ಉತ್ತರವಾಗಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಕೋರ್ಟ್ಗೆ ಕೊಲೆ ಆರೋಪಿ ಆರೋಗ್ಯದ ಸಂಬಂಧ ವೈದ್ಯಕೀಯ ವರದಿ ಸಲ್ಲಿಕೆ ಮಾಡಿದ್ರು. ದರ್ಶನ್ ಆಪರೇಷನ್ ದಿನಾಂಕ ನೀಡಲು ಸೂಚನೆ. ಕೋರ್ಟ್ಗೆ ವೈದ್ಯಕೀಯ ವರದಿ ನೀಡಿದ ಸಿವಿ ನಾಗೇಶ್ ಆಪರೇಷನ್ ದಿನಾಂಕವನ್ನ ನೀಡಿರಲಿಲ್ಲ. ಹೀಗಾಗಿ ವೈದ್ಯಕೀಯ ವರದಿ ಪರಿಶೀಲನೆ ಮಾಡಿದ ನ್ಯಾಯಮೂರ್ತಿ ಆಪರೇಷನ್ ದಿನಾಂಕ ನೀಡಿ ಎಂದರು. ಎಸ್ಪಿಪಿಗೂ ಒಂದು ಕಾಪಿ ಕೊಡಲು ಕೋರ್ಟ್ ಸೂಚನೆ ನೀಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆಗಿದ್ದು ಬೇಲ್ ಸಿಗೋದು ಕಷ್ಟವಾಗಿದೆ. ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಮತ್ತೆ ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿದೆ. ಬೇಲ್ ಪಡೆದು ಹೊರಬರುವ ದಿನಕ್ಕಾಗಿ ಕಾಯ್ತಾ ಇದ್ದ ಪವಿತ್ರ ಗೌಡಗೆ ಮತ್ತೆ ನಿರಾಸೆಯಾಗಿದೆ. ನವೆಂಬರ್ 26ಕ್ಕೆ ಅರ್ಜಿಗಳ ವಿಚಾರಣೆ ಮುಂದೂಡಿಕೆಯಾಗಿದೆ. ಅಲ್ಲಿವರೆಗೂ A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಯಂ. ಆದರೆ A2 ದರ್ಶನ್ಗೆ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಗೆ ಕಾಯಮಾಗಿದೆ. ಕ್ರೈಮ್ ಬ್ಯೂರೋ, ನಾಗರಾಜು, ರಿಪಬ್ಲಿಕ್ ಕನ್ನಡ. ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ದರ್ಶನ್ ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ. ಆದರೆ ಪೊಲೀಸರು ದರ್ಶನ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಹಾಗಾದ್ರೆ ಪೊಲೀಸರ ನೆಕ್ಸ್ಟ್ ಪ್ಲಾನ್ ಏನು? ಯಾವ ರೀತಿ ಸಂಕಷ್ಟ ತಂದೊಡ್ಡುತ್ತೆ ಆ ಪ್ಲಾನ್? ನೋಡೋಣ ಬನ್ನಿ. ದರ್ಶನ್ಗೆ ರೆಡಿ ಆಯ್ತಾ ಎರಡನೇ ಕುಣಿಕೆ? ಆಸ್ಪತ್ರೆಯಲ್ಲಿರುವ ಕೊಲೆ ಆರೋಪಿಗೆ ಬಿಗ್ ಶಾಕ್. ಕೊಲೆ ಕೊಲೆ ಕೊಲೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಬರ್ಬರ ಕೊಲೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಸದ್ಯ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದಾರೆ. ಈ ನಡುವೆ ಕೊಲೆ ಆರೋಪಿಗೆ ತನಿಖಾ ತಂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಈಗಾಗಲೇ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಚಾರ್ಜ್ ಶೀಟ್ ಸಿದ್ದವಾಗಿದೆ. ಹೆಚ್ಚುವರಿಯಾಗಿ 1000ಕ್ಕೂ ಅಧಿಕ ಚಾರ್ಜ್ ಶೀಟ್ ಸಿದ್ದ ಮಾಡಿದ್ದಾರೆ ಪೊಲೀಸರು. ಇಂದು ಸಂಜೆ ಅಥವಾ ನಾಳೆ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆ ಮಾಡಲಿದ್ದಾರೆ. ಇದರಲ್ಲಿ 20ಕ್ಕೂ ಹೆಚ್ಚು ಸಾಕ್ಷಿಗಳು, ಹಲವು ಎಫ್ಎಸ್ಎಲ್ ವರದಿಗಳಿದೆ ಅಂತ ಹೇಳಲಾಗ್ತಾ ಇದೆ. ಕೊಲೆ ಸ್ಥಳದ 2 ಫೋಟೋಗಳು ರಿಕವರಿ. ಶೆಡ್ನಲ್ಲಿ ಎಲ್ಲರ ಜೊತೆ ನಿಂತಿದ್ದಾರಂತೆ ದರ್ಶನ್. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಆರೋಪಿಗಳು ಕ್ರೌರ್ಯ ಮೆರೆದಿದ್ರು. ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್ ಸೇರಿದಂತೆ ಹಲವರು ಈ ಸ್ಥಳದಲ್ಲಿ ಇದ್ದರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದಕ್ಕೆ ಪೂರಕ ಎನ್ನುವಂತೆ ಕೊಲೆ ಸ್ಥಳದಲ್ಲಿ ತೆಗೆಯಲಾದ ಫೋಟೋಗಳ ಪೈಕಿ 2 ಫೋಟೋಗಳನ್ನು ರಿಟ್ರೀವ್ ಮಾಡಲಾಗಿದೆ. ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ 2 ಫೋಟೋ ರಿಕವರಿ ಮಾಡಲಾಗಿದೆ. ಪುನೀತ್ ಮೊಬೈಲ್ನಲ್ಲಿ ಈ ಫೋಟೋಗಳು ಇತ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೊಲೆ ನಡೆದ ಶೆಡ್ನಲ್ಲಿ ಎಲ್ಲರ ಜೊತೆ ದರ್ಶನ್ ನಿಂತಿದ್ದಾರೆ. ಬ್ಲೂ ಟಿ ಶರ್ಟ್, ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಇರೋ ಫೋಟೋ ಲಭ್ಯವಾಗಿದೆ. ಇನ್ನು ದೋಷಾರೋಪ ಪಟ್ಟಿಯಲ್ಲೂ 2 ಫೋಟೋ ಸೇರಿಸಲಾಗಿದೆಯಂತೆ. ಒಟ್ನಲ್ಲಿ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಪೊಲೀಸರು ಮಾಸ್ಟರ್ ಸ್ಟ್ರೋಕ್ ಕೊಡಲು ರೆಡಿಯಾಗಿದ್ದಾರೆ. ಇಂದು ಅಥವಾ ನಾಳೆ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದು, ಯಾವ ರೀತಿ ಟ್ರಬಲ್ ಶುರುವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.